ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಉದ್ಯಾನ ನಗರಿಯ ಹುಡುಗಿ ದೀಪಿಕಾ. ಈ ದಿನ ಒಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೀನಿ. ಈ ದಿನದ ಹೊಸ ಸಂಚಿಕೆ ಏನು ಅಂತ ಯೋಚಿಸ್ತಾ ಇದ್ದೀರಾ? ಈ ದಿನದ ಹೊಸ ಸಂಚಿಕೆ ಬಂದು ವರಮಹಾಲಕ್ಷ್ಮಿ ಹಬ್ಬದ ಸಂಚಿಕೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ನಿನ್ನೆ ನೋಡಿದ್ರೆ ಸ್ವತಂತ್ರ ದಿನಾಚರಣೆಯ ಬಗ್ಗೆ ಸಂಚಿಕೆ, ಈ ದಿನ ನೋಡಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ಸಂಚಿಕೆ. ಏನಿವರು ಬರೀ ಹಬ್ಬಗಳ ಬಗ್ಗೆನೇ ಸಂಚಿಕೆ ಮಾಡ್ತಿದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ? ಎರಡೂ ವೈಶಿಷ್ಟ್ಯವಾದ ದಿನಗಳು. ಈ ಎರಡೂ ವೈಶಿಷ್ಟ್ಯ ದಿನದ ಆಚರಣೆಯನ್ನು ನಿಮ್ಮ ಮುಂದೆ ಇಡೋದೇ ಒಂದು ಖುಷಿ ವಿಚಾರ ಅಲ್ವಾ? ಹಾಗಿದ್ರೆ ತಡ ಮಾಡೋದು ಯಾಕೆ? ನಾನು ಈ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸಿದೆ ಎಲ್ಲವನ್ನು ನನ್ನ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಎಲ್ಲ ಕಾರ್ಯಕ್ರಮದಲ್ಲೂ ಮೊದಲು ದೀಪ ಹಚ್ಚೋದು, ದೀಪ ಬೆಳಗೋದೇ ವಾಡಿಕೆ ಅಲ್ವಾ? ಹಾಗೆ ನಾನು ಕೂಡ ನನ್ನ ಮೊದಲ ಪೂಜೆಯನ್ನು ದೀಪ ಹಚ್ಚೋ ಮೂಲಕ ಶುರು ಮಾಡಿದೆ. ಹಾಗೆ ದೇವರಿಗೆ ಆರತಿ ಕೂಡ ರೆಡಿ ಮಾಡಿದ್ವಿ. ದೇವರಿಗೆ ಪೂಜೆ ಮಾಡಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ನನ್ನ ಈ ಹಬ್ಬದ ದಿನನ ಆಚರಿಸಿದೆ. ಈ ನನ್ನ ಸಣ್ಣ ಸಂಚಿಕೆ ನಿಮ್ಮೆಲ್ಲರಿಗೂ ಖುಷಿ ತಂದಿದೆ ಅಂತ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಉದ್ಯಾನ ನಗರಿಯ ಹುಡುಗಿ ದೀಪಿಕಾ.